ಮತ್ತೆ ಬೈಕ್ ಟ್ಯಾಕ್ಸಿ ಏನಾದರೂ ಸ್ಟಾರ್ಟ್ ಆದರೆ ಈ ಥರ ಪ್ರಾಬ್ಲಮ್ಗಳೇ ಇರೋಲ್ಲ. ಪಾರ್ಟ್ ಟೈಮಲ್ಲಿ ಆರಾಮಾಗಿ 500 ರೂಪಾಯಿಂದ 600 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೋಬೋದು. ಅಷ್ಟು ಆರ್ಡ್ರುಗಳು ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ಪೋರ್ಟರಲ್ಲಿ ಇನ್ನೂ ಲಾಗಿನಲ್ಲೇ ಇದ್ದೀನಿ, ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಮತ್ತಿಗೆ ನೋಡಿ ಬಿನಿಪೇಟೆ ಫುಡ್ ಆರ್ಡರ್ ಆಫ್ ಮಾಡಿದ್ಮೇಲೆ ಸಿಗ್ತಾ ಇದೆ ಪಾರ್ಸಲ್ ಆರ್ಡರು. ಇದರಿಂದ ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚು ಅರ್ನಿಂಗ್ಸ್ ಸಿಗುತ್ತೆ ನೋಡಿ, ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚು ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ತಾ ಇದೆ. ಆಯ್ತಾ? ಓಕೆ, ಎಲ್ಲಿ ಕಾಟನ್ ಪೇಟೆಗ ಡೆಲಿವರಿ? ಗೊತ್ತಿಲ್ಲ ಸರ್, ಫೋನ್ ಮಾಡಿದ್ರೆ ಅಷ್ಟೇ. ಫೋನ್ ಮಾಡಿದ್ರಾ? ಫೋನ್ ಮಾಡಿ ಪೇಮೆಂಟ್ ಕೊಟ್ಟಿದ್ದೇನೆ. ಎಷ್ಟು ಸ್ಯಾಂಡ್ವಿಚು? 40 ಸರ್. 40? 45 ಚೀಸ್ನ 50 ಇದೆ. ಹಾಂ. ಓಕೆ. ನಿಮಗೆ ಕಸ್ಟಮರ್ ಅಲ್ಲಿಂದ ಬುಕ್ ಮಾಡಿದ್ದಾರೆ ನೋಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. 2.5 ಕಿಲೋಮೀಟ್ರ್ ಇದೆ. 2.5 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿರ್ಬೋದು ಅಮೌಂಟು? 89 ರೂಪೀಸ್ ತೋರಿಸ್ತಾ ಇದೆ ನೋಡಿ ಪೋರ್ಟರಲ್ಲಿ. ಇದೇ ಫಸ್ಟು ನನಗೆ ಇಷ್ಟು ಹೈಯೆಸ್ಟ್ ಅರ್ನಿಂಗ್ಸ್ ಆಗ್ತಾ ಇರೋದು. 2.5 ಕಿಲೋಮೀಟ್ರಿಗೆ 89 ರೂಪೀಸ್ ಬರ್ತಾ ಇರೋದು. ಆಗಿದೆಯಾ? ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ 28 ನಿಮಿಷ ಆಗಿದೆ ಈವ್ನಿಂಗು. ಕ್ವಾರ್ಟರು ಲಾಗಿನ್ ಆಗಿದ್ದೀನಿ. ಮಳೆ ಬೇರೆ ತುಂತುರು ಹನಿ ಬೀಳ್ತಾ ಇದೆ ಸ್ಲೋ ಆಗಿ. ಈ ಕಡೆ ಜೋರಾಗೂ ಬರೋಲ್ಲ, ಈ ಕಡೆ ಫಾಸ್ಟಾಗೂ ಬರೋಲ್ಲ, ಆ ಥರ ತುಂತುರು ಆಗಿ ಬೀಳ್ತಾ ಇದೆ. ಪೋರ್ಟರ್ನ ಇವಾಗ ಲಾಗಿನ್ ಆಗಿದ್ದೀನಿ, ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡೋಣ ಅಂತ. ಅದ್ರ ಜೊತೆಗೆ ಊಬರು ಲಾಗಿನ್ ಆಗಿಬಿಡೋಣ. ಊಬರಲ್ಲೂ ಆರ್ಡ್ರ್ ಸಿಗ್ಬೋದು, ಪಾರ್ಸಲ್ ಆರ್ಡರು. ಚಳಿ ಕೂಡ ಆಗ್ತಾಯಿದೆ ಲೈಟಾಗಿ. ಇವಾಗ ನಾನಿರೋ ಏರಿಯಾ ಬಂದು ಮತ್ತಿಕೆರೆ. ಇಲ್ಲಿಂದ ಯಶವಂತಪುರ ಆ ಕಡೆ ಎಲ್ಲ ಆರ್ಡ್ರ್ ಬಿಡ್ಬೋದು ಅಂತ ಆನ್ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ. ಮಳೆ ಜೋರು ಬರೋ ಚಾನ್ಸಸ್ಸು ಇದೆ ಅನಿಸುತ್ತೆ. ನೋಡಿ ಮೋಡ ಯಾವ ಥರ ಇದೆ ಅಂತ. ನೋಡೋಣ ಆರ್ಡ್ರ್ ಸಿಗುತ್ತಾ ಅಂತ. ಮೊಬೈಲಲ್ಲಿ ಬೇರೆ ಬ್ಯಾಟ್ರಿ ಕಮ್ಮಿ ಇದೆ, 10% ಇದೆ ಚಾರ್ಜಿಂಗು. ಹಂಗೆ ಚಾರ್ಜಿಂಗ್ ಹಾಕೊಳ್ಳೋಣ ಈ ಗಾಡೀಲಿ. ಚಾರ್ಜಿಂಗ್ ಓಕೆ, ಒಂದು ಆರ್ಡ್ರ್ ಬರ್ತಾಯಿದೆ. 49 ರೂಪಾಯಿ ಆರ್ಡರು. ಇದು ಡ್ರಾಪ್ ಇರೋ ಲೊಕೇಶನ್ ಬಂದು ಇಲ್ಲೇ ಲೊಕೇಶನ್ ನಿಯರ್ ಮತ್ತಿಕೆರೆಗೇ ಡ್ರಾಪ್ ಇದೆ. ಪಿಕಪ್ಪು ಮತ್ತಿಕೆರೆಯಲ್ಲೇ ಇದೆ. ಬನ್ನಿ ಆರ್ಡ್ರ್ ಸಿಗುತ್ತಾ ನೋಡೋಣ. ಇದೊಂದು ಆರ್ಡ್ರು 49 ರೂಪಾಯಿ ಇದೆ ಇವತ್ತಿನ ಮೊದಲನೇ ಆರ್ಡರು. ಸಿಕ್ಕು ಯಾರೋ ಆಲ್ಮೋಸ್ಟ್ ಅಲ್ಲಿ ಎತ್ಕೊಳ್ಳಲ್ಲ ಅಂದ್ಕೊಳ್ತೀನಿ. ಇದನ್ನು ಚಿಕ್ಕ ಆರ್ಡ್ರ್ ಅಲ್ವಾ? ಎಕ್ಸೆಪ್ಟ್ ಆಯಿತು. ಯಾಕೆ ರೀಟ್ರೈ ಅಂತ ಬರ್ತಾಯಿದೆ? ಆರ್ಡ್ರ್ ಎತ್ಕೊಂಡಲ್ಲ, ಯಾಕೆ ರೀಟ್ರೈ ಅಂತ ಬರ್ತಾಯಿದೆ? ಇದಕ್ಕೆ ಇನ್ನೊಂದ್ಸಲ ನೋಡ್ತೀನಿ. ಆರ್ಡ್ರ್ ಎತ್ಕೊಂಡ್ರೆ ಅದು ಬರ್ತಾಯಿಲ್ಲ, ರೀಟ್ರೈ ಅಂತ ಬರ್ತಾಯಿದೆ. ಏನು ಪ್ರಾಬ್ಲಮ್ ಆಯಿತು? ನೆಟ್ವರ್ಕ್ ಪ್ರಾಬ್ಲಮ್ಮಾ? ಒಳ್ಳೆ ಕತೆ ಆಯ್ತಲ್ಲ ಗುರು. ಆರ್ಡ್ರ್ ಹಿಂಗೆ ಬಂದಿದ್ದು ಹಿಂಗೆ ಎಲ್ಲೋಯ್ತು ಅದು ಆರ್ಡ್ರು ಅಂತ ಗೊತ್ತಾಗ್ತಿಲ್ಲ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಹನಿ ಬೀಳೋ ಜೋರಾಯಿತು. ಒಂದು ಸೈಡ್ಗೆ ಹೋಗ್ಬಿಡೋಣ. ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನನ್ನಲ್ಲೇ ಬರಲಾಗದಂತೆ. ಓಕೆ, ಇಲ್ಲಿ ಸೈಡ್ಗೆ ಆಗ್ತದೆ. ಮಳೆ ಬೇರೆ ಜೋರಾಗ್ತು. ಈ ಆರ್ಡ್ರ್ ಏನಾಯ್ತಪ್ಪ ಗುರು? ಬಂದಿದ್ದು ಆರ್ಡ್ರು ಹೋಯ್ತು, ಆಫ್ಲೈನ್ಗೆ ಹೋಗ್ತಾ ಇದ್ದಾವೆ. ಆರ್ಡ್ರ್ ಇಲ್ಲ, ಅದು ಸುಮ್ಮನೆ ಏನೋ ಬೇರೆಯವ್ರು ಯಾರು ಎತ್ಕೊಂಡ್ರು ಅಂತ ಅಂದ್ಕೊಳ್ತೀನಿ. ನೋಡೋಣ, ಬೇರೆ ಆರ್ಡ್ರ್ ಸಿಕ್ಕಿದ್ಮೇಲೆ ನಿಮ್ಗೆ ಸಿಗ್ತೀನಿ. ನೋಡೋಣ ಸಿಗುತ್ತೋ ಸಿಗಲ್ವೋ ಅಂತ ಗೊತ್ತಿಲ್ಲ, ಯಾಕಂದರೆ ಮಳೆ ಜೋರಾಗ್ತಾ ಇದೆ. ಏನಾಗುತ್ತೆ ಇವತ್ತು ಕತೆ ಗೊತ್ತಿಲ್ಲ. ಇವಾಗ ನಾನು ಮಲ್ಲೇಶ್ವರಂ ಬಂದೆ. ಮಲ್ಲೇಶ್ವರಂ 15 ಕ್ರಾಸಲ್ಲಿದ್ದೀನಿ. ಇಲ್ಲಿ ಬಂದು ಲಾಗಿನ್ ಆದೆ. ಮತ್ತು ಅಲ್ಲಿ ಮಳೆ ತುಂಬ ಅಂದರೆ ತುಂಬ. ಮತ್ತಿಕೆರೆಯಲ್ಲಿ ಒಂದು ಆರ್ಡ್ರ್ ಹಿಂಗೆ ಬಂತು, ಹಿಂಗೆ ಹೋಯ್ತು, ಗೊತ್ತಿಲ್ಲ ಎಲ್ಲೋಯ್ತು ಅಂತ. ಮತ್ತು ಇವಾಗ ಊಬರು ಮತ್ತು ಪೋರ್ಟರ್ ಲಾಗಿನ್ ಆಗಿದ್ದೀನಿ. ರೈನ್ ಜಾಕೆಟೆಲ್ಲ ಹಾಕ್ಕೊಂಡಿದ್ದೀನಿ, ರೈನ್ ಕೋಟೆಲ್ಲ. ಮಳೆ ಮತ್ತೆ ಬರುತ್ತೆ ಅನಿಸುತ್ತೆ. ನೋಡೋಣ ಇವತ್ತು ಅರ್ನಿಂಗ್ಸ್ ಆಗುತ್ತಾ ಇಲ್ವೋ ಅಂತ ಡೌಟ್ ಆಗ್ತಾಯಿದೆ ನನಗೆ. ಮೊನ್ನೆನೂ ಹಿಂಗೆ ಆಗ್ತಾಯಿದೆ, ಮಳೆ ಜೋರಾಗೂ ಬರ್ತಾಯಿಲ್ಲ, ಕಮ್ಮಿನೂ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ನೋಡೋಣ ಆರ್ಡ್ರ್ ಇವಾಗ ಸಿಗುತ್ತಾ ಅಂತ. 1-2 ಆರ್ಡ್ರ್ ಆದರೂ ಸಾಕು, ಒಂದು 200 ರೂಪಾಯಿ ಆದರೂ ಸಾಕು ಇವತ್ತು, ಹಂಗೆ ಅನ್ನಿಸ್ತಾ ಇದೆ. ಟೈಮ್ ಬಂದು ಇವಾಗ 6:45 ಆಗ್ತಾಯಿದೆ, 6:15. 1/4 ಗಂಟೆ ಆಯಿತು. 1/4 ಗಂಟೆಯಿಂದ ಒಂದು ಆರ್ಡ್ರ್ ಬಂದು ಹಿಂಗೆ ಹೋಯ್ತು. ಗೊತ್ತಿಲ್ಲ ಏನಾಗ್ತಾಯಿದೆ ಅಂತ. ಊಬರಲ್ಲಂತೂ ಆರ್ಡ್ರು ಬಂದೇ ಇಲ್ಲ. ಮಳೆ ಅಂತ ಯಾರು ಬುಕ್ ಮಾಡ್ತಾಯಿಲ್ವೋ ಏನೂ ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ, ಇಲ್ಲೇ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಒಂದು 7 ನಿಮಿಷ ಆಯಿತು, ಇಲ್ಲೇ ನಿಂತ್ಕೊಬಿಟ್ಟಿದ್ದೀನಿ ಮಲ್ಲೇಶ್ವರಮಲ್ಲಿ.
ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಇವಾಗ ಲಾಸ್ಟ್ ಆಪ್ಷನ್ ಅಂದರೆ ರ್ಯಾಪಿಡೋದಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ನೋಡೋಣ. ಇವಾಗ ಬರ್ತಾಯಿದೆ ನೋಡಿ ಊಬರಲ್ಲಿ 3 ಕಿಲೋಮೀಟ್ರು ಅಂದರೆ 2.5 ಕಿಲೋಮೀಟ್ರು ಪಿಕಪ್ ಇದೆ. ಡ್ರಾಪ್ ಬಂದು 19 ಕಿಲೋಮೀಟ್ರ್ ಇದೆ. ಈ ಪಿಕಪ್ ಹೋಗುವಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ ಆರ್ಡ್ರ್ ಎತ್ಕೊಳ್ಳಲ್ಲ. ಯಾಕಂದರೆ ನಾನು ಹೋಗ್ತಾರೆ ಏರಿಯಾನೇ ಬೇರೆ ಈ ಟೈಮಲ್ಲಿ. ಯಾಕಂದರೆ ನಾವು ಮನೆ ಕಡೆಗೆ ಹೋಗೋದು, ಮನೆ ಯಾವ ಕಡೆ ಇರುತ್ತೆ ಆ ಕಡೆಗೆ ರೂಟ್ಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಆರ್ಡ್ರು. ಯಾಕಂದರೆ ಪಾರ್ಟ್ ಟೈಮಲ್ಲಿ ಬೇರೆ ಕಡೆ ದೂರ ಎಲ್ಲ ಹೋಗೋಕ್ಕಾಗಲ್ಲ, ಚಾರ್ಜಿಂಗ್ ಕೂಡ ಕಮ್ಮಿ ಇದೆ ಗಾಡೀಲಿ. ಅದಕ್ಕೋಸ್ಕರ 3 ಕಿಲೋಮೀಟ್ರು ಹೋಗುವಷ್ಟರಲ್ಲಿ ಕ್ಯಾನ್ಸಲೇ ಮಾಡಿಬಿಟ್ಟಿರ್ತಾರೆ ಒಬ್ಬೊಬ್ಬರು. ನೋಡೋಣ ರ್ಯಾಪಿಡೋದಲ್ಲಿ ಇವಾಗ ಲಾಸ್ಟ್ ಆಪ್ಷನ್ನು. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಸಿಕ್ಕಿದ್ರೆ ಒಳ್ಳೆಯದು. ಬರೀ ಫುಡ್ ಆರ್ಡ್ರೇ ಬರುತ್ತೆ ಜಾಸ್ತಿ. ಫುಡ್ ಆರ್ಡ್ರು ಬೇಡ. ಇದು ಫುಡ್ ಆರ್ಡರು ನೋಡಿ, ಫುಡ್ ಆರ್ಡರ್ ಬೇಡ. ಫುಡ್ ಆರ್ಡರ್ ಏನಂದರೆ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ತುಂಬ ಅಂದರೆ ತುಂಬ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ಅವರು ಕೊಟ್ಟಾಗಿ ಇಸ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ಕೆಲವೊಂದು ಅಪಾರ್ಟ್ಮೆಂಟ್ಗಳಿರುತ್ತೆ, ಮತ್ತು ಅಲ್ಲೆಲ್ಲ 5 ಫ್ಲೋರು 6 ಫ್ಲೋರ್ ಎಲ್ಲ ಲಿಫ್ಟೆಲ್ಲ ಕೆಟ್ಟೋಗಿರುತ್ತೆ. ಒಂದೊಂದು ಸಲ ಹತ್ಕೊಂಡು ಹೋಗಿ ಕೊಡಬೇಕಾಗುತ್ತೆ. 30 ರೂಪಾಯಿ 32 ರೂಪಾಯಿಗೆಲ್ಲ ಆ ಥರ ಎಲ್ಲ ರಿಸ್ಕ್ ಬೀಳಬೇಕಾಗುತ್ತೆ. ಯಾಕಂದರೆ ಇನ್ಸೆಂಟಿವ್ ಆ ಥರ ಏನಿಲ್ಲ ಜಾಸ್ತಿ ಇದರಲ್ಲಿ. ಸ್ವಿಗ್ಗಿ ಝೊಮ್ಯಾಟೊ ಮಾಡೋರಿಗೆ ಇದು ಒಳ್ಳೆಯದು. ಯಾಕಂದರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಇನ್ಸೆಂಟಿವ್ ಅದೆಲ್ಲ ಇರುತ್ತೆ, ಮಾಡ್ಬೋದು ಅವರು. ಫುಡ್ ಆರ್ಡರ್ ಬೇಡ. ನೋಡಿ ಇದು ರ್ಯಾಪಿಡೋದಲ್ಲಿ ಇದ್ದೇ ಸಮಸ್ಯೆ, ಬರೀ ಫುಡ್ ಆರ್ಡರೇ ಬರ್ತಾ ಇರುತ್ತೆ. ಫುಡ್ ಆರ್ಡರ್ನ ಪಾಸ್ ಮಾಡಿಬಿಡೋಣ. ಎಷ್ಟು ಆಪ್ಷನ್ ಇದೆ ಫುಡ್ ಆರ್ಡರ್? 1 2 3 ಆರ್ಡರ್ ಇದೆ. ಒಂದು 30 ಮಿನಿಟ್ಸ್ ಆಫ್ ಮಾಡಿಬಿಡೋಣ. ಇವಾಗ ಸಿಗ್ತಾಯಿದೆ ನೋಡಿ ಬಿನಿಪೇಟೆ. ಫುಡ್ ಆರ್ಡರ್ ಆಫ್ ಮಾಡಿದ್ಮೇಲೆ ಸಿಗ್ತಾಯಿದೆ ಪಾರ್ಸಲ್ ಆರ್ಡರು. ಇದರಿಂದ ಬೈಕ್ ಟ್ಯಾಕ್ಸಿಗಿಂತ ಹೆಚ್ಚು ಅರ್ನಿಂಗ್ಸ್ ಸಿಗುತ್ತೆ ನೋಡಿ. ಬೈಕ್ ಟ್ಯಾಕ್ಸಿಗಿಂತ ಅತಿ ಹೆಚ್ಚು ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ತಾ ಇದೆ ನೋಟಿಫಿಕೇಷನ್ನು. ಪಿಕಪ್ ಇಲ್ಲೇ 15th ಕ್ರಾಸಲ್ಲೇ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಡ್ರಾಪ್ ಲೊಕೇಶನ್ ಬಂದು ಕಾಟನ್ಪೇಟೆ ಬಿನ್ನಿಪೇಟೆ ಹತ್ರ ಸಿಗ್ತಾಯಿದೆ. ಬಿನ್ನಿಪೇಟೆ ಹತ್ರ ಅದು ಆ ಕಡೆ ಸಿಟಿ ಕಡೆನೇ ಆಯಿತು. ನಮಗೆ ಮನೆಗೂ ಕೂಡ ಹತ್ರ ಆಗುತ್ತೆ. ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಿಕೊಂಡೆ. ಇದನ್ನು 84 ರೂಪಾಯಿ ತೋರಿಸ್ತಾ ಇದೆ. ಅದ್ರ ಪ್ಲಸ್ ಒಂದು 4 ರೂಪಾಯಿ ಇನ್ಸೆಂಟಿವ್ ಅಂತ ತೋರಿಸ್ತಾ ಇದೆ. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಐಟಮ್ನ. ಏನಿದೆ ನೋಡೋಣ ಅಲ್ಲಿ. ಓಕೆ, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಇಲ್ಲೇ ತೋರಿಸ್ತಾ ಇದೆ ಬಾಸ್ ಬ್ರ್ಯಾಂಡ್ಸ್ ಅವರಂತೆ. ಹಲೋ ಸರ್, ರ್ಯಾಪಿಡೋ ಸರ್, ರ್ಯಾಪಿಡೋ ಸರ್, ಬಾಸ್ ಶೋರೂಮ್ ಹತ್ರ ಇದ್ದೀನಿ. ಬಾಸ್ ಶೋರೂಮಲ್ಲೇ ಇದ್ದೀನಿ. ನೀವು ಬೀಡ ಸ್ಯಾಂಡ್ವಿಚ್ ಅಂಗಡಿನಾ? ಓಕೆ ಬಂದೆ. ನಾನು ಬಾಸ್ ಶೋರೂಮ್ ಒಳಗೆ ಹೋಗ್ತಾ ಇದ್ದೆ, ಆಮೇಲೆ ಫೋನ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೆ. ಅದು ಆ ಹೆಸ್ರು ಹಾಕಿದ್ದಾರೆ ಅದಕ್ಕೆ. ಆಯ್ತಾ? ಓಕೆ, ಎಲ್ಲಿ ಕಾಟನ್ಪೇಟೆಗ ಡೆಲಿವರಿ? ಗೊತ್ತಿಲ್ಲ ಸರ್, ಫೋನ್ ಮಾಡಿದ್ರೆ ಅಷ್ಟೇ. ಫೋನ್ ಮಾಡಿದ್ರಾ? ಫೋನ್ ಮಾಡಿ ಪೇಮೆಂಟ್ ಕೊಟ್ಟಿದ್ದೇನೆ. ಹಾಂ ಸರಿ. ನಾನು ಕಾಣಿಸೇ ಇಲ್ಲ. ಏನಪ್ಪ ಇದು ಬೀಡ ಅಂಗಡಿ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗ್. ಎಷ್ಟು ಸ್ಯಾಂಡ್ವಿಚು? 40 ಸರ್. 40? 40 ಚೀಸ್ನ 50 ಇದೆ. ಹಾಂ. ಓಕೆ. ನಿಮಗೆ ಕಸ್ಟಮರ್ ಅಲ್ಲಿಂದ ಬುಕ್ ಮಾಡಿದ್ದಾರೆ ನೋಡಿ, ಟೇಸ್ಟ್ ಅಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ರೆಗ್ಯುಲರ್ ಕಸ್ಟಮರಾ? ಓಕೆ. ಸೇಟುಗಳು. ನೀವು ನೋಡಿ ವಿದ್ಯಾರಣ್ಯಪುರಕ್ಕೆ ಬರ್ತಾ ಇದೆ ಆರ್ಡರು. ಈ ಕಡೆ ದಿಕ್ಕಿಗೆ ಬೇಡ ನಮಗೆ ಊಬರಲ್ಲಿ. ಊಬರಲ್ಲಿ ಪ್ರಾಬ್ಲಮ್ಮು ಇದೆ. ಈ ಡಿಸ್ಪ್ಲೇ ಹ್ಯಾಂಗಾಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಪ್ದು ಲಾಗೌಟ್ ಆಗಿಬಿಡೋಣ. ಯಾಕಂದರೆ ಇವಾಗ ರ್ಯಾಪಿಡೋದು ಕಂಪ್ಲೀಟ್ ಮಾಡೋವರೆಗೂ ಯಾವುದೂ ಲಾಗಿನ್ ಇಕ್ಕೋಬಿಡ್ದು. ವೋಟರ್ ಒಂದು ಇರಲಿ, ಯಾಕಂದರೆ ಸಿಟಿ ಕಡೆಗೆ ಸಿಗ್ಬೋದು ಅಂತ. ಓಕೆ, ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ. ಸ್ಯಾಂಡ್ವಿಚ್ನ ಡ್ರಾಪ್ ಮಾಡೋಣ. ಇಲ್ಲಿಂದ 6 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ನು. ಬಿನ್ನಿಪೇಟೆ. ಇಲ್ಲಿಂದ ಒಂದು ಅರ್ಧ ಗಂಟೆ ಆಗುತ್ತೆ. ಹೋಗಿ ಡ್ರಾಪ್ ಮಾಡಿಬಿಡೋಣ ಬನ್ನಿ. ಮಳೆ ಬರೋದು ಹೋಗೋದು ಮಾಡ್ತಾಯಿದೆ. ಓಕೆ, ಹೋಗೋಣ ಬನ್ನಿ.
ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡ್ಬೋದಾ ಅಂತ ಕೇಳೋದಾದರೆ ನನ್ನ ಪ್ರಕಾರ ಮಾಡ್ಬೋದು. ಲಾಂಗ್ ಪಿಕಪ್ ಎಲ್ಲ ಇರುತ್ತೆ ಒಂದೊಂದು ಆರ್ಡ್ರುಗಳು, ಅದನ್ನು ಎತ್ಕೊಂಡು ಹೋಗಿ ಮಾಡ್ಬೋದು. ಮತ್ತು ಏರಿಯಾಗಳು ದೂರ ಎಲ್ಲ ಸಿಗುತ್ತೆ. ನೋಡಿದ್ರಲ್ಲ ಊಬರಲ್ಲಿ ಮತ್ತು ಪೋರ್ಟರಲ್ಲಿ ಕಮ್ಮಿನೇ ಆರ್ಡ್ರು, ಸಿಟಿ ಬಿಟ್ಟು ಹೊರಗಡೆ ಬಂದರೆ ಕಮ್ಮಿನೇ. ಆದರೆ ಊಬರಲ್ಲಿ ಸಿಗುತ್ತೆ. ಊಬರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಏನಂತ ಅಂದರೆ ಪಾರ್ಸಲ್ ಬುಕ್ ಮಾಡಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳ್ತಾರೆ. ಆ ಇಶ್ಯೂ ಇನ್ನೂ ಇದೆ. ಕೆಲವೊಬ್ಬರು ಕಸ್ಟಮರ್ ಆ ಥರ ಬರೋರು ಇದ್ದಾರೆ. ನನಗೂ ಕೂಡ ಆ ಥರ ಎಕ್ಸ್ಪೀರಿಯೆನ್ಸ್ಗಳಾಗಿದೆ. ಮತ್ತು ಈ ಥರ ಪಾರ್ಟ್ ಟೈಮಲ್ಲಿ ನೀವು ಮಾಡಬೇಕು ಅಂದರೆ ಬೆಸ್ಟು ಯಾವ ಅಪ್ಲಿಕೇಶನ್ ಅಂತ ಹೇಳೋದಾದರೆ, ನೀವು 1-2 ಅಪ್ಲಿಕೇಶನ್ ಇಟ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಒಂದೇ ಅಪ್ಲಿಕೇಶನ್ ನಂಬ್ಕೊಂಡಿದ್ರೆ ನೀವು ಪಾರ್ಟ್ ಟೈಮಲ್ಲಿ ಮಾತ್ರ ಡ್ಯೂಟಿ ಮಾಡೋಕ್ಕಾಗಲ್ಲ. ನೋಡಿ, ನಾನು ಇವಾಗ 3 ಅಪ್ಲಿಕೇಶನ್ ಇಟ್ಕೊಂಡು ಆನ್ ಮಾಡ್ಕೊಂಡಿದ್ಮೇಲೆ ಒಂದು ಅಪ್ಲಿಕೇಶನಲ್ಲಿ ಇವಾಗ ಆರ್ಡರ್ ಕನ್ಫರ್ಮ್ ಆಯಿತು. ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ಗಳು ಜಾಸ್ತಿ ಬರುತ್ತೆ. ಪಾರ್ಸಲ್ ಆರ್ಡರು ನೋಡಿ ಯಾವಾಗಲೂ ಒಂದೊಂದು ಆರ್ಡ್ರ್ ಬರುತ್ತೆ. ಇವಾಗ ನೋಡಿ, ಫುಡ್ ಆರ್ಡ್ರು ನಾನು ಆಫ್ ಮಾಡಿರೋದ್ರಿಂದ ಪಾರ್ಸಲ್ ಆರ್ಡ್ರು ಬರ್ತಾಯಿದೆ. ನಾನು ಆಫ್ ಮಾಡದೇ ಇದ್ದರೆ ಫುಡ್ ಆರ್ಡರು ಇವಾಗ ಏನಾಗ್ತಿತ್ತು, ಬರೀ ಫುಡ್ ಆರ್ಡರ್ಗಳೇ ಬರ್ತಾಯಿತ್ತು. ನೋಡಿ, ಪಾರ್ಸಲ್ ಆರ್ಡರು ಟಕ್ಕಂತ ಸಿಕ್ತು ಫುಡ್ ಆರ್ಡರ್ ಆಫ್ ಮಾಡಿದ ತಕ್ಷಣ. ಈ ಥರ ಎಲ್ಲ ಇಶ್ಯೂಗಳಿದೆ. ಮತ್ತೆ ಬೈಕ್ ಟ್ಯಾಕ್ಸಿ ಏನಾದರೂ ಸ್ಟಾರ್ಟ್ ಆದರೆ ಈ ಥರ ಪ್ರಾಬ್ಲಮ್ಗಳೇ ಇರೋಲ್ಲ. ಪಾರ್ಟ್ ಟೈಮಲ್ಲಿ ಆರಾಮಾಗಿ 500 ರೂಪಾಯಿಂದ 600 ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡ್ಕೋಬೋದು. ಅಷ್ಟು ಆರ್ಡ್ರುಗಳು ಬರುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ, ಪೋರ್ಟರಲ್ಲಿ ಇನ್ನೂ ಲಾಗಿನಲ್ಲೇ ಇದ್ದೀನಿ. ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಮತ್ತಿಕೆರೆಯಲ್ಲಿ ಒಂದು ಆರ್ಡ್ರ್ ಸಿಕ್ಕಿದ್ದು ಕ್ಯಾನ್ಸಲ್ ಆಗಿದ್ದು ಹೊರತು ಅದಾದಮೇಲೆ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ನೋಡೋಣ, ಬೈಕ್ ಟ್ಯಾಕ್ಸಿದು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಕೋರ್ಟಲ್ಲೇ ಇದೆ. ಇನ್ನು ಕೋರ್ಟಲ್ಲಿ ಎಷ್ಟು ದಿನ, ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳು ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಅಪ್ಡೇಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಾಕ್ತಾ ಇದ್ದೀನಿ. ಕೋರ್ಟಲ್ಲಿ ಯಾವಾಗ ಇಯರಿಂಗ್ಸ್ ಇರುತ್ತೆ ಆ ಡೇಟ್ಗಳಲ್ಲಿ. ಮತ್ತು ಆಗಸ್ಟ್ 5ನೇ ತಾರೀಕು ಕೂಡ ಇಯರಿಂಗ್ಸ್ ಇದೆ. ಅಂದರೆ ಇನ್ನೊಂದು 6-7 ದಿವಸ ಇದೆ ಟೈಮು. ಆ ಟೈಮಲ್ಲಿ ಏನು ಇಯರಿಂಗ್ಸಲ್ಲಿ ವಾದ ವಿವಾದಗಳು ನಡೀತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. $1520. ಓಕೆ, ಈ ಆರ್ಡ್ರಿಗೆ 90 ರೂಪೀಸ್ ಪೇ ಮಾಡಿದ್ದಾರೆ. 90 ರೂಪೀಸ್ ತೋರಿಸ್ತಾಯಿತ್ತು. ಇದಕ್ಕೇನು ಕಮಿಷನ್ ತಗೊಳ್ತಾರ ಏನು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲಿ ನೆಟ್ವರ್ಕ್ ಸ್ಲೋ ಇದೆ, ಸುತ್ತುತ್ತಾ ಇದೆ. ಓಕೆ, 90 ರೂಪೀಸ್ ಫುಲ್ ಕೊಟ್ಟಿದ್ದಾರೆ. 84 ರೂಪೀಸ್ ಆ್ಯಕ್ಚುಲಿ ತೋರಿಸಿದ್ದಲ್ಲಿ ನನಗೆ 6 ರೂಪೀಸ್ ಎಕ್ಸ್ಟ್ರಾ ಇನ್ಸೆಂಟಿವ್ ಬಂದಿದೆ. ಓಕೆ, ಫಿಕ್ಸ್ಡ್ ಕಮಿಷನ್ ಅಂತೆ. ಓಕೆ, ಬನ್ನಿ ನೆಕ್ಸ್ಟ್ ಆರ್ಡ್ರು ಸಿಗುತ್ತಾ. ಇವಾಗ ಟೈಮ್ ಬಂದು 6:30. ಫುಡ್ ಆರ್ಡ್ರು ಆಕ್ಟಿವೇಟ್ ಆಯಿತು. ಮತ್ತು ಹಾಫ್ ಆನ್ ಅವರ್ ಮೇಲೆ ಆಯ್ತಲ್ಲ, ಹಾಫ್ ಆನ್ ಅವರ್ಗೆ ಪಾಸ್ ಕೊಟ್ಟಿದೆ. ಪೋರ್ಟರಲ್ಲಿ ಆರ್ಡ್ರು ಸಿಗ್ತಾ ಇದೆ. ಇಲ್ಲಿಂದ 1 ಕಿಲೋಮೀಟ್ರು ಪಿಕಪ್ ಇದೆ. ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿಂದ ಯಾವುದು, ಮಾಗಡಿ ಮೇನ್ ರೋಡಲ್ಲಿ ಬ್ರೈಟ್ ವರ್ಕ್ಸ್ ಲೈಟ್ ಸೊಲ್ಯೂಷನ್ಸ್ ಅಂತೆ. ಚಿಕ್ಕಪೇಟೆಗೆ ಡ್ರಾಪ್ ಇರೋದು. ಇಲ್ಲಿಂದ ಪಿಕಪ್ ಲೊಕೇಶನ್ ಬಂದು ಕರೆಕ್ಟಾಗಿ 600 ಮೀಟ್ರ್ ಇದೆ. ಇಲ್ಲೇ ಮೇನ್ ರೋಡಲ್ಲೇ ಇದೆ ಪಿಕಪ್ ಲೊಕೇಶನ್. ಪರವಾಗಿಲ್ಲ, ಸಿಕ್ಬಿಟ್ಟಿದೆ. ಆನ್ ದ ವೇ ಹೋಗ್ತಾ ಪಿಕಪ್ ಮಾಡಿಕೊಂಡು ಡ್ರಾಪ್ ಮಾಡಿಬಿಡೋಣ. ಪೋರ್ಟರಲ್ಲಿ ಆರ್ಡ್ರು ಸಿಗೋದೇ ಇಲ್ಲ ಅಂದ್ಕೊಂಡಿದ್ದೆ. ಸದ್ಯ ಆರ್ಡ್ರು ಸಿಕ್ಕಿದೆ. ಬನ್ನಿ, ಡ್ರಾಪ್ ಲೊಕೇಶನ್ನು ಕೂಡ ನಿಯರೇ ಇದೆ ಚಿಕ್ಕಪೇಟೆ. ಆದರೆ ಚಿಕ್ಕಪೇಟೆ ಒಳಗಡೆ ಈ ಮಳೆ ಊದಿರೋ ಟೈಮಲ್ಲಿ ಹೋಗ್ಬಿಟ್ರೆ ಸಾಕಾಗೋಗುತ್ತೆ. ಯಾವುದೂ ಆರ್ಡ್ರು ಮಾಡೋಕ್ಕಾಗಿಲ್ಲ ಅಂತ ಎತ್ಕೊಂಡೆ. ಓಕೆ, ಬನ್ನಿ ಹೋಗಿ ಡ್ರಾಪ್ ಮಾಡಿಬಿಡೋಣ. ರ್ಯಾಪಿಡೋದಲ್ಲಿ ಕೂಡ ಒಂದು 90 ರೂಪೀಸ್ ಆಗಿದೆ. ಇದರಲ್ಲೊಂದು 89 ತೋರಿಸ್ತಾ ಇದೆ. ಕಮಿಷನ್ ಹೋಗಿ ಒಂದು 80 ರೂಪೀಸ್ ಬಂದ್ರೂ ಇವತ್ತಿನ ಅರ್ನಿಂಗ್ಸು 170 ರೂಪೀಸ್ ಆಗುತ್ತೆ. ಓಕೆ, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಇದೇ ಬಿಲ್ಡಿಂಗಲ್ಲಿ ಅನಿಸುತ್ತೆ ಲೊಕೇಶನ್ನು ತೋರಿಸ್ತಾ ಇರೋದು. ಅವ್ರಿಗೆ ಕಾಲ್ ಮಾಡೋಣ ಯಾವುದಕ್ಕೂ ಪಿಕಪ್ ಮಾಡೋಕ್ಕೆ ಮುಂಚೆ ಕಸ್ಟಮರ್ಗೆ. ಓಕೆ, ಪಾರ್ಸಲ್ ಕೊಟ್ಟರು, ಪಿಕಪ್ ಮಾಡಿಕೊಂಡೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಒಳಗಡೆ ಹೆಲ್ಮೆಟ್ ಬಿಟ್ಟಿಲ್ಲ, ಈಚೆ ಕಡೆನೇ ಇಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಇಲ್ಲಿಂದ 2.5 ಕಿಲೋಮೀಟ್ರ್ ಇದೆ. 2.5 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿರ್ಬೋದು ಅಮೌಂಟು, 89 ರೂಪೀಸ್ ತೋರಿಸ್ತಾ ಇದೆ ನೋಡಿ ಪೋರ್ಟರಲ್ಲಿ. ಇದೇ ಫಸ್ಟು ನನಗೆ ಇಷ್ಟು ಹೈಯೆಸ್ಟ್ ಅರ್ನಿಂಗ್ಸ್ ಆಗ್ತಾ ಇರೋದು. 2.5 ಕಿಲೋಮೀಟ್ರಿಗೆ 89 ರೂಪೀಸ್ ಬರ್ತಾ ಇರೋದು ಆರ್ಡ್ರು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. 89 ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಏರಿಯಾ ಟ್ರಾಫಿಕ್ ಇರುತ್ತೆ ಅಂತಲೇ ಅರ್ಥ. ಜಾಸ್ತಿ ಚಿಕ್ಕಪೇಟೆ ಅಂದರೆ ಕಮ್ಮಿ ಅಂದರೂ 1/4 ಗಂಟೆ ರೀಚ್ ಆಗೋದು ಅಲ್ಲಿಗೆ. ಬನ್ನಿ ಹೋಗೋಣ.
ಓಕೆ, ಚಿಕ್ಕಪೇಟೆ ಬಂದಿದ್ದೀನಿ. ಡ್ರಾಪ್ ಲೊಕೇಶನ್ ಯಾವುದು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ಲೈಟಿಂಗ್ ಹೌಸು. $89 ಆಗಿ ಆಗಿದೆಯಾ? ಥ್ಯಾಂಕ್ ಯು. ಓಕೆ, ಪೋರ್ಟರು ಲಾಗ್ ಔಟ್ ಆದೆ. ಮೊಬೈಲಲ್ಲಿ ಬ್ಯಾಟ್ರಿ ಬೇರೆ ಕಮ್ಮಿ ಇದೆ, ಮತ್ತು ಆರ್ಡ್ರುಗಳು ಮಾಡೋಕ್ಕಾಗಲ್ಲ. ಇವತ್ತಿನ ಅರ್ನಿಂಗ್ಸ್ ಬಂದು ಟೋಟಲ್ಲು $170 ಆಯಿತು. $90 ಕ್ಯಾಲ್ಸಿನೇ ಮಾಡೋಣ. ಓಕೆ, ಇವತ್ತಿನ ಅರ್ನಿಂಗ್ಸ್ ಬಂದು $90 ರ್ಯಾಪಿಡೋ, $80 ಪೋರ್ಟರು, ಟೋಟಲ್ $170 ಅರ್ನಿಂಗ್ಸ್ ಆಗಿದೆ. ಓಕೆ ಫ್ರೆಂಡ್ಸ್, ಇದಿಷ್ಟಾಗಿತ್ತು ಪೋರ್ಟರು ಮತ್ತು ರ್ಯಾಪಿಡೋದಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬಗ್ಗೆ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.